ನಾನು ಗದಗ ಬೆಟಗೇರಿಯ 4ನೇ ವಾರ್ಡ್ನಲ್ಲಿದ್ದೀನಿ. ನನ್ನ ಹಿಂದೆ ನೋಡ್ಬೋದು ನೀವು, ಒಂದು ದೊಡ್ಡ ಕೊಚ್ಚೆನೆ ಹರಿತಾ ಇದೆ. ಇದು ಈ ನಗರದ ರಾಜಕಾಲುವೆ ಅಂತ ಕರೆಸಿಕೊಳ್ಳುವಂತಹ ಒಂದು ಪ್ರದೇಶ. ಈ ಕೊಚ್ಚೆ ಪಕ್ಕದಲ್ಲಿನೇ ಅನೇಕ ಮನೆಗಳು ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ. ಬಡವರು ಅನೇಕ ಜನರು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ, ಒಂದು ವೇಳೆ ಏನಾದರೂ ಧಾರಾಕಾರವಾಗಿ ಮಳೆ ಬಂದರೆ ಈ ಕೊಚ್ಚೆ ತುಂಬಿ ನೇರವಾಗಿ ಈ ನಿವಾಸಿಗಳ ಮನೆಗೆ ಬಂದು ಆ ಕೊಚ್ಚೆಯ ನೀರು ಕೂತ್ಕೊಳ್ಳುತ್ತೆ. ಇಲ್ಲಿ ನಾನು ವಾಸ ಮಾಡುವಂತಹ ನಿವಾಸಿಗಳನ್ನೇ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ಏನು ಸಮಸ್ಯೆ ಏನು ಇಲ್ಲಿ ಏನ್ ನಿಮ್ಮ ಸಮಸ್ಯೆ ವಾರ್ಡಿನ ಸಮಸ್ಯೆ ಅಂತ? ನೀರಿನ ಸಮಸ್ಯೆ ಐತಿ ಸರ್, ಗಟ್ರಿನ ಸಮಸ್ಯೆ ಐತಿ. ಮಳಿ ಬಂದ್ರೆ ನೀರೆಲ್ಲ ನಮ್ಮ ಮನೆಗೆ ಒಳಗೆ ಹೋಗ್ಕೊಂತಾವ. ಮೆಂಬರ್ಗಳಿಗೆ ಏನಾರ ಹೇಳಿದ್ರ ಅವ್ರ ಅಂದ್ರೆ ತಲೆಗೆ ಈ- ಹಾಕೊಳಲ್ಲ. ಈ ಚರಂಡಿ ನೀರೇ ನಿಮ್ಮ ಮನೆಗೆ ಬರ್ತಾವ? ಹೌದು ಸರ್, ಎಲ್ಲಿವರೆಗೆ ಬರ್ತಾವ? ಪೂರಾ ಪ್ಲಾಟ ತುಂಬಿಡ್ತಾವ್ರಿ ಇವು. ಈ ಮನಿನ ಮುಚ್ಚಿಬಿಡ್ತೈತೆ? ಮುಚ್ಚೇನಂಗಿಲ್ರಿ, ಪೂರಾ ಅರ್ಧಕ್ಕರ್ಧ ಮನಿ. ಓಕೆ. ಪೂರಾ ಹೊಕ್ಕವ್ರಿ. ಮತ್ ಇದು ಪೂರಾ ಹೊರಗ ಬಂದ್ಬಿಡ್ತಾವ್ರಿ ನೀರು. ಈ ಗಟ್ರ ಪೂರಾ ಬ್ಲಾಕ್ ಐತ್ರಿ. ಇದು ಚರಂಡಿಗೆ ಪರ್ಮಿಷನ್ ಕೊಟ್ಟಿಲ್ರಿ ಅವ್ರು ಇನ್ನ ಮುಂದೆ ಹೋಗಾಕ. ಇದಕ್ಕಿನ್ನೂ ಪರ್ಮಿಷನ್ ಇದಕ್ ಪರ್ಮಿಷನ್ ಕೊಟ್ಟಿಲ್ರಿ ಅವ್ರು. ಸರಿ. ಇದಕ್ಕೆ ಯಾವ್ದು ಏನ್ ಕಲೆಕ್ಷನ್ ಇಲ್ರಿ. ಏನಿದ್ರು ಡೈರೆಕ್ಟ್ ನಾವು ಗಟ್ರಿಗೆ ಕೊಟ್ಟಿವಿ. ಗಟ್ರ ಕೊಡು ಮುಂದೆ ಅದು ಗಟ್ರ ಎಲ್ಲ ಹೊಡದ್ ಕೆಲಸ ಅಲ್ಲಿಂದ ಇಲ್ಲಿ ಮಠ ಪೂರ ಮನೆ ಕಡತೀನಿ ಅಂತೇಳಿ ಎಲ್ಲ ಕಟ್ಟ್ಯಾರ್ರಿ. ಮತ್ತು ಹೋಗಿ ಬಿದ್ದೈತಿ ಅದು. ಹಂಗ ಅಲ್ಲಮ್ಮ, ಇದು ಇಷ್ಟು ಗೊಂದಲ ಇದ್ದಾಗ, ಇಷ್ಟು ದೊಡ್ಡ ಸಮಸ್ಯೆ ಇದ್ದಾಗ ಅದನ್ನ ಸರಿ ಮಾಡಿಕೊಡ್ರಿ ಅಂತ ಕೇಳಿಲ್ಲ ನೀವು? ಕೇಳಿವ್ರಿ ಸರ್. ಯಾರಿಗೆ ಕೇಳಿ? ಮೆಂಬರ್ಗೆ. ಯಾರ ಮೆಂಬರ್? ಅವ್ರ ಅಕ್ಕಿ ಮೆಂಬರ್ ರೀ. ಅವ್ರು ಕೇಳಿವ್ರಿ. ಮೊದ್ಲ ಶಿವಣ್ಣವ್ರು ಇದ್ರಿ. ಅವ್ರು ಏನಾರ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ಕೊಂಡು ಹೋಗಿ ಹೆಲ್ಪ್ ಮಾಡ್ತಿದ್ರು ಅವರು. ಈಗ ಅವರು ನಮ್ಮ ಇದಕ್ಕೆ ಇಲ್ಲಲ್ರಿ, ಇಲ್ಲ ಅಂದ್ಕೊಂಡು ಅವ್ರ ತಲೆಗೆ ಹಾಕೊಳಂಗಿಲ್ರಿ. ಏನಿದ್ರು ನಿಮ್ಮ ಮೆಂಬರ್ ಕೇಳಿ ಹೋಗ್ರವ ಅಂತವ್ರು. ಬರ್ರಿ. ಈಗ ಶಾಸಕರ ಕಡೆಯವರಾತು ಅವ್ರು ಯಾರು ಏನು ಬರೋದು ಅಥವಾ ಇಲ್ಲಿ ಮಾತಾಡಿಸೋದು, ಈಗ ಕಷ್ಟ ಕೇಳೋದು? ಕಷ್ಟ ಕೇಳ್ತಾರ. ಏನ್ ಕೇಳ್ತಾರಿ? ಗಟ್ರ ಬಳಸ್ತಾರೆ, ಬೋಡೋಜರ್ ಹಚ್ಕ್ಯಾಸ ಇದಷ್ಟ ಎಲ್ಲಿ ಹೊಲಸಲ್ಲ ಹಾಕಿ ಹೋಗ್ತಾರ. ಮನೆ ಏನಂದ್ರಿ, ಇಲ್ಲಿ ಹಾಕ್ಬೇಡ್ರಿ ಅಂತ ಹೇಳಿದ್ರೆ ಇಲ್ಲವ ತುಂಬ್ಕೊಂಡು ಹೋಗ್ತೀವಿ ನಾವು ಅಂದ್ರು. ಅವ್ರೇನು ತುಂಬಿಲ್ರಿ, ನಾವೇನು ಇದು ಹೇಳಿಲ್ಲ ಅವ್ರಿಗೆ. ಅವ್ ಮೆಂಬರ್ಗಳು ಬರ್ತಾರ್ರಿ, ಮುನ್ಸಿಪಾಲ್ಟಿ ಅವರು ಬರ್ತಾರೆ, ಎಲ್ಲ ಬಂದ್ ಕ್ಯಾಸ ಇಷ್ಟ ಹೇಳ್ಕ್ಯಾಸ ಹೋಗ್ಬಿಡ್ತಾರ್ರಿ ಅವ್ರು. ನೀರಿಂದ ಏನಮ್ಮ ಸಮಸ್ಯೆ? ಎಷ್ಟು ದಿನಕ್ಕೊಮ್ಮೆ? ತಿಂಗಳಕ್ಕೊಮ್ಮೆ ಸರ್, ತಿಂಗಳಕ್ಕೊಮ್ಮೆ, 20 ದಿವ್ಸಕ್ಕೊಮ್ಮೆ. ಸೊಳ್ಳೆ ನೀರಿಂದಾರ ವ್ಯವಸ್ಥೆ ಮಾಡ್ಕೊಡ್ರಿ, ಇಲ್ಲಿ ಮಠ ನಾಳ ಕೊಡ್ರಿ, ನಾವು ಹಾಕಿಸ್ಕೊಂತೀವಿ ಅಂದ್ರೆ ಅದಕ್ಕೂ ತೆಲಿಗೆ ಹಾಕೊಳಂಗಿಲ್ಲ ಅವ್ರು. ನೀವ ಹಾಕಿಸ್ಕೋತೀನಿ ಅಂದ್ರೂ ಇಲ್ರಿ. 4 ಮನೆಯವ್ರು ನಾವು ರೊಕ್ಕ ಕೊಡ್ತೀವಿ ಸರ್, ನೀವು ಹಾಕೊಡ್ರಿ ಅಂತ ಹೇಳಿದ್ರೆ ಅವರು ತೆಲಿಗೆ ತೊಗೊಂಡಿಲ್ಲ. ಅಲ್ಲಮ್ಮ, ಇದು ಎಷ್ಟು ಮಟ್ಟಿಗೆ ನ್ಯಾಯ? ಅಂದ್ರೆ ಒಂದು ಸರ್ಕಾರ ನಿಮಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು, ಅದು ಬಿಟ್ಟು ನೀವ ದುಡಿದಿದ್ದನ್ನು ಸರ್ಕಾರಕ್ಕೆ ಕೊಟ್ಟು ಮಾಡಿಸ್ಕೊಳ್ಳೋದು ಏನ್ ಕರ್ಮ? ಹಂಗೈತಲ್ ಸರ್ ಅದು. ಈ ಕಸದ ಗಾಡಿ ಬರ್ತೈತ್ರಿ, 20 ರೂಪಾಯಿ ತಿಂಗಳ. ನಾವು ಕಸ ಹಾಕ್ಲಿ ಬೀಳ್ಲಿ 20 ರೂಪಾಯಿ ಅವ್ರು ತಿಂಗಳ ಕೊಡಬೇಕು ಸರ್ ನಾವು. ನಳದ್ದೂ ಸಮಸ್ಯೆ ಆಗ್ತಾರೆ ಅವ್ರು. ನಳದ್ದೂ ಬಿಲ್ ಕಟ್ಕೊಂತಾರ. ಈಗ ನಾಳೆ ನಾವು ಏನಾರ ಇದು ಮನಿದು ಬಾಗಲ್ಪಟ್ಟಿ ತುಂಬಾಕ್ ಹೋದ್ರೆ ಎಲ್ಲ ಹಾಕ್ತಾರೆ ನಮ್ಗೆ. ನಳದ್ದು ಹಾಕ್ತಾರೆ, ಕಸದ್ದು ಹಾಕ್ತಾರೆ, ಮನಿದು ಹಾಕ್ತಾರೆ. ಎಲ್ಲ ಸಮಸ್ಯೆ ಐತಲ್ ಸರ್. ಒಟ್ಟು ನೀವ ರೊಕ್ಕ ಖರ್ಚು ಮಾಡ್ಕೋತೀನಿ ಅಂದ್ರೂ ಮಾಡ್ಕೊಡಕ್ ಸಿದ್ಧಿಲ್ಲ. ಸಿದ್ಧಿ ಇಲ್ಲ ಅವ್ರು. ಏನ್ ಹೇಳಿದ್ರು ಒಟ್ಟು ಈ ಮನಿಗೆ ರೋಡ್ ಮಾಡ್ಕೊಡ್ರಿ ಅಂದ್ವಿ, ರೋಡ್ ಮಾಡಾಕಿಲ್ಲ. ಈ ರೋಡ ಇಲ್ಲಲ್ಲ ಪೂರ್ತಿ. ಬದ್ಲಿದವ್ರ ಜಾಗ ಸರ್ ಇದು. ಬದ್ಲಿದವ್ರ ಜಾಗ ಅವ್ರ್ಯಾಗ ಹಾಕಕ್ ಕೊಡ್ತಾರಿ ರೋಡ್. ಈಗ ಅವ್ರಿಗೆ ಏನಾರ ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡಿದ್ರೆ ಏನಾರ ಹಾಕೈತ್ರಿ. ಅವ್ರ ತಲೆಗೆ ಹಾಕೊಡಂಗಿಲ್ಲ ಅಂದ್ರೆ ನಮ್ಮ ತಲೆ ಕೇಳ್ತಾರೆ ಅವ್ರು. ಅಲ್ಲ, ಈಗ ಇಷ್ಟು ಕಸ ಕಾಣಕತ್ತೈತಲ್ಲ ಹಿಂದ, ಊರಿನ ಕಸ ಎಲ್ಲ ಇಲ್ಲೇ ತಂದು ಹಾಕ್ತಾರೆ. ಪೂರ ಇಲ್ಲೇ ರೀ. ಮತ್ತೆ ಇದರಿಂದ ರೋಗ ರುಜಿನಿ ಆದ್ರೆ ನಮ್ಗೆ ಹಾಕೈತ್ರಿ, ಅವ್ರಿಗೇನ್ರಿ? ಅವ್ರು ದೊಡ್ಡ ಮನ್ಯಾಗ ಕುಂತಿರ್ತಾರಲ್ಲ ಸರ್. ಅವ್ರು ದೊಡ್ಡ ದವಾಖಾನೆ ಅದಾವು, ಎಲ್ಲಾನು ಅವ್ರಿಗೆ ಸವಲತ್ತು ಐತೆ, ನಮ್ಗಿಲ್ಲಲ್ಲ. ನಾವೇನಿದ್ರು ಇದ್ರಾಗ ಕೊಳೆದು ಇದ್ರಾಗ ಸಾಯೋದು. ಈಗ ಮುಂದಿನ ಎಲೆಕ್ಷನ್ಯಾಗ ಏನು ಮಾಡಕ್ ಹೊಂಟಿರಿ ನೀವು? ನೀವೇನು ಮಾಡ್ತೀರಿ? ಇಷ್ಟು ವರ್ಷ ನೀವು ಅವ್ರು ಬಂದರು, ಬೇಡ್ಕೊಂಡ್ರು, ಕಾಡಿದ್ರು, ಮಾಡಿದ್ರು, ಓಟ್ ಹಾಕಿದ್ರಿ, ಎಲ್ಲ ಮುಗಿದು ಹೋತು. ಆದರೂ ನಿಮ್ಗೆ ಏನು ನ್ಯಾಯ ಪೈಸೆ ಉಪಯೋಗ ಆಗಲಿಲ್ಲ. ಮುಂದಿನ ಎಲೆಕ್ಷನ್ಯಾಗ ಏನು ಮಾಡೋರು ಇದ್ರಿ? ಏನೈತ್ರಿ, ವರ್ಷಾನ್ಗಟ್ಲಿ ಇದೈತಲ್ ಸರ್. ನಾವು ಹೇಳ್ತೀವಿ, ಅವ್ರು ಶಾಸನ ಏನು ಮಾಡ್ತಾರ, ಅವ್ರು ಬಂದು ಮಾತಾಡ್ತಾರ, ಮಾತಾಡಿ ಮಾಡ್ತೀವಿ. ನೀವು ಓಟ್ ಹಾಕ್ರಿ, ನಮ್ಗೆ ಗೆಲ್ಲಿಸ್ರಿ ಆತ್ರಿ. ನಾವು ಅದ ಭರೋಸಿನ ಮ್ಯಾಗ ಗೆಲ್ಲಿಸ್ತೀವಿ ಅವ್ರಿಗೆ. ಮತ್ತು ಅದ ಹಣೆ ಅವ್ರದ್ದು. ಗೆಲ್ಲು ಮಠ ಹ್ಞೂ ಅಂತಾರ, ಗೆಲ್ದಿಂದ ಮುಗಿತ್ರಿ ಅವ್ರ ಕೆಲಸ. ಆಮೇಲೆ ಯಾರು ಬರಂಗೇ ಇಲ್ಲ. ಯಾಟ ಹಣಿಗೆ ನಾ ಹಾಕಂಗಿಲ್ರಿ ಅವ್ರು. ಗಟ್ರ ಬಳ್ಯಾಕ ನೋಡ್ರಿ, ಗಟ್ರಿಂದ ನಾವು ಬಳಿತೀನಿ. ನೀನೆ ಪೂರಾ ನಾ ಬಳದ್ ಹಾಕೀನಿ. ನೋಡ್ಲಾರ್ದ ನಾ ಬಳದ ಕೆಲಸ ನಾ ಇದೆ. ತಟಗಾರ ಗಟ್ರ ನೋಡ್ರಿ ಅಲ್ಲಿ ನೀವು ಹೆಂಗೈತಿ ಅದು. ಇಲ್ಲೇ ಗುಡಿ ಐತ್ರಿ, ಐತ್ರಿ. ಅವ್ರಿಗೆ ಅಂದ್ರೂ ತಲೆ ಇಲ್ರಿ ಅವ್ರಿಗೆ. ದೇವ್ರ ಬಗ್ಗೆನೂ ಭಯ ಇಲ್ಲ. ಯಾರು ನಮ್ಮ ಏನು ಭಯ ಕಾಣ್ತಿದ್ರಿ ಸರ್? ಏನು ಹೇಳ್ಬೇಕು? ಈಗ ಏನು ಹೇಳ್ತೀರಿ ಕೊನೆಯದಾಗಿ ಹೇಳ್ರಿ. ಈಗ ನಿಮ್ಮ ಮೆಂಬರ್ ನೋಡ್ತಾರ, ನಿಮ್ಮ ಶಾಸಕರು ನೋಡ್ತಾರ, ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ತಾರ, ಏನು ನಿಮ್ಗೆ ಸವಲತ್ತು ಬೇಕಾಗೈತಿ ಹೇಳ್ರಿ. ಹೆಂಗೆ ಹೇಳ್ತೀರಿ ಹೇಳ್ರಿ. ನಮ್ಗೆ ಏನು ಸವಲತ್ತು ಬೇಡ ಸರ್, ಗಟ್ರಿನ ಬೇಕು. ಈ ಗಟ್ರ ಸ್ವಲ್ಪ ಕಟ್ಟಿ ಕೆಲಸ ಸುದ್ದಿ ಮಾಡಿಕೊಡ್ಬೇಕು. ನಾಳೆ ಮಳೆ ಬಂತ ಬಿದ್ದು ಹೋಗ್ತೈತ್ರಿ ಇದು ಗಟ್ರ, ಅದು ಬೇಕು. ನಮ್ಗೆ ನೀರಿನ ವ್ಯವಸ್ಥೆ, ನಮ್ದು ವ್ಯವಸ್ಥೆ ಏನಿಲ್ರಿ, ಇದ ಸಮಸ್ಯೆ ನಮ್ದು.
ಇದು ಬೇಕಾಗೈತೆ ನಮ್ಗೆ, ಇದು ಹೇಳಕ್ಕೆ ಸಾಕು ಸಾಕಾತಿ ಸುಮ್ ಕೈ ಬಿಟ್ಟಿವ್ರಿ ನಾವು. ನಮ್ಮ ಸಮಸ್ಯೆ ಏನಿಲ್ರಿ, ಇದ ಸಮಸ್ಯೆ ನಮ್ದು.